ಇದ್ದಾವೆ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಮತ್ತು ಹಾಗೂ ಅಶ್ವಿನಿ ಗೌಡ ಮಧ್ಯೆ ಅಂದ್ರೆ ರಾಜಮಾತೆ ಮಧ್ಯೆನೇ ತುಂಬಾ ಜಗಳ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುನೀತಾ. ಇವತ್ತಿನ ಬಿಗ್ ಬಾಸ್ ಗುರುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳು ಏನ್ ಮಾಡ್ತಾ ಇದ್ದಾರೆ ಮನೆಯೊಳಗೆ ಅಂತ ಎಲ್ಲರಿಗೂ ಕುತೂಹಲ ಇರುತ್ತದೆ. ಯಾರೆಲ್ಲ ಬಿಗ್ ಬಾಸ್ ಇಷ್ಟಪಟ್ಟು ನೋಡ್ತಿರ್ತೀರೋ ಅವರಿಗಂತೂ ಬಿಗ್ ಬಾಸ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಹುಚ್ಚಿರುತ್ತದೆ. ಅವ್ರಿಗೆಲ್ಲ ನಾನೊಂದು ಸುದ್ದಿ ತಂದಿದ್ದೀನಿ. ಏನಪ್ಪಾ ಅಂತ ಅಂದ್ರೆ ಅದು ಬಿಗ್ ಬಾಸ್ ಸೀಸನ್ 12ರ ಮನೆಯೊಳಗೆ ಏನಾಗ್ತಾ ಇದೆ ಅಂತ ಅಂದ್ರೆ ಇನ್ನೊಂದು ನಿಮಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನೋಡ್ತಾ ಇರಿ, ಎಂಟರ್ಟೈನ್ಮೆಂಟ್ ತಗೋತಾ ಇರಿ. ವಿಷಯಕ್ಕೆ ಬಂದ್ಬಿಡೋದ ಗೈಸ್. ಇವತ್ತಿನ ಗುರುವಾರ ಸಂಚಿಕೆ ಒಳಗೆ ಒಂಟಿಗಳು ಹಾಗೂ ಜಂಟಿಗಳ ಮಧ್ಯೆ ಹಲವಾರು ವಿಷಯದಲ್ಲಿ ಜಗಳ ಮನಸ್ತಾಪ ಬಂದಿದೆ ಅಂತಾನೆ ಹೇಳ್ಬೋದು. ಒಂಟಿಯಲ್ಲಿ ಕ್ಯಾಪ್ಟನ್ ತರ ಅಂದ್ರೆ ಲೀಡರ್ ತರ ಒಬ್ಬರನ್ನ ರಾಜಮಾತೆಯಾಗಿ ಮಾಡಿರ್ತಾರೆ. ರಾಜಮಾತೆಯಾಗಿ ಯಾರನ್ನ ಮಾಡಿದ್ದಾರೆ ಅಂತ ಅಂದ್ರೆ ಅಶ್ವಿನಿ ಗೌಡ ಅವರು ರಾಜಮಾತೆ ಆಗಿರ್ತಾರೆ. ಅವ್ರು ಹೇಳ್ದಂಗೆನೆ ಅವ್ರು ಹೇಳೋ ಥರನೇ ಅವ್ರು ಏನು ಹೇಳ್ತಾರೋ ಅದನ್ನೇ ಜಂಟಿಗಳು ಕೇಳಬೇಕಾಗಿರ್ತದೆ. ಅದೇ ಥರ ಜಂಟಿಗಳು ಕ್ವಾಟ್ಲೆ ಕೊಡ್ತಿರ್ತಾರೆ, ರಾಜಮಾತೆನ ಗೋಳೈಕೊಂತಿರ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಿಟ್ಟೆದ್ದೆದ್ದು ರಾಜಮಾತೆ ಹಾಗೂ ಅದರಲ್ಲೂ ಮೇನ್ ಗಿಲ್ಲಿ ನಟ ಹಾಗೂ ಕಾವ್ಯಗೆ ಜಾಸ್ತಿ ಕ್ವಾಟ್ಲೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು, ಅಥವಾ ಟಾರ್ಗೆಟ್ ಅಂತ ನಾನು ಆದರೂ ಹೇಳ್ಬೋದು. ಆ ಥರ ಹೇಳ್ತಾ ಇದ್ದಾರೆ. ಅದಲ್ಲದೆ ಅವರಿಬ್ಬರ ಮಧ್ಯೆನೇ ಯಾಕೋ ಸ್ವಲ್ಪ ಮನಸ್ತಾಪ ಇದ್ದಾವೆ ಅಂತಲೇ ಹೇಳ್ಬೋದು. ಗಿಲ್ಲಿ ನಟ ಮತ್ತು ಹಾಗೂ ಅಶ್ವಿನಿ ಗೌಡ ಮಧ್ಯೆ ಅಂದ್ರೆ ರಾಜಮಾತೆ ಮಧ್ಯೆನೇ ತುಂಬಾ ಜಗಳಗಳಾಗಿದ್ದಾವೆ ಹಾಗೂ ಮನಸ್ತಾಪಗಳು ಇದಾವೆ ಅಂತಾನೆ ಹೇಳ್ಬೋದು. ಅದಲ್ಲದೆ ಮಲ್ಲಮ್ಮ ಇವತ್ತು ನಿನ್ನೆ ಎಪಿಸೋಡಲ್ಲಿ ಬುಧವಾರದ ಎಪಿಸೋಡಲ್ಲಿ ಮಲ್ಲಮ್ಮಂದಂತೂ ಬೆಂಕಿ ತರ ಇಟ್ಬಿಟ್ಟಿತ್ತು. ಬಿಗ್ ಬಾಸ್ ಅವರೇ ತಲೆ ಕೆಟ್ಕೊಂಡು ಬಿಗ್ ಬಾಸ್ ಅವ್ರನ್ನೇ ಏನ್ ಹೇಳಿ ಉತ್ತರನ ಅನ್ನೋ ತರ ಮಲ್ಲಮ್ಮ ಅವ್ರು ಮಾಡಿದ್ರು. ಅವ್ರ ಮಾತು, ಅವರ ನಗು, ಮುಗ್ಧತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಬಿಗ್ ಬಾಸ್ ಅವರೇ ಅವ್ರನ್ನ ಮಾತಾಡ್ಸೋಕ್ಕೋಸ್ಕರನೇ ಕರೆದಿದ್ರು ಅಂತಾನೆ ಹೇಳ್ಬೋದು. ನೀವೆಲ್ಲ ನೋಡಿರ್ತೀರಾ ನಿನ್ನೆ ಎಪಿಸೋಡಲ್ಲಿ ಮಲ್ಲಮ್ಮ ತುಂಬಾ ಇಷ್ಟ ಆಗ್ತಾ ಇದ್ದಾರೆ, ಜನರಿಗೆಲ್ಲ ಹತ್ರ ಆಗ್ತಾ ಇದ್ದಾರೆ ಅಂತಾನೆ, ಇನ್ನಷ್ಟು ಹತ್ರ ಆಗಿ ಅವರೇ ವಿನ್ನರ್ ಆಗ್ತಾರೇನೋ ಅನ್ನೋ ತರ ಲೆವೆಲ್ಗೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ ಬಿಟ್ರೆ ಬಿಗ್ ಬಾಸ್ ಒಳಗೆ ಇನ್ನ ಯಾರು ಅಷ್ಟೊಂದು ಮಿಂಗಲ್ ಆಗ್ತಾ ಇಲ್ಲ, ಯಾರು ಇನ್ನು ಹೊರ್ಗಡೆ ಅವ್ರದ ಏನು ತೋರಿಸ್ಕೊಂಡಿಲ್ಲ. ಇದರಲ್ಲಿ ಮೇನಾಗಿ ಕಾಣಿಸ್ಕೊಂತ ಇರೋದು ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ, ಕಾವ್ಯ, ಧನುಷ್, ಧ್ರುವಂತ್ ಇವ್ರು ಜಾಸ್ತಿ ಮೇನಾಗಿ ಕಾಣಿಸ್ಕೊಂತಾರೆ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನುಳಿದವರೆಲ್ಲ ಈ ತಡಿ ಕಾಯ್ಬೇಕು, ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಅದ್ ಬಿಟ್ರೆ ಮಲ್ಲಮ್ಮನೆ ಇಲ್ಲಿ ಮೇನ್ ಏನಂತಾರೆ